ನಾಗಮಂಗಲದಂತಹ ಇನ್ಸಿಡೆಂಟ್ ರಾಜ್ಯದಲ್ಲಿ ಆಗಬಹುದು ಅನ್ನುವಂತಹ ಅನುಮಾನ ಪೊಲೀಸ್ ಇಲಾಖೆಗೆ ಮುಂಚೆನೇ ಇತ್ತ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಅವರು ಹೊರಡಿಸಿರುವಂತಹ ಒಂದು ಸುತ್ತೋಲೆಯನ್ನು ಗಮನಿಸ್ತಾ ಇದೆ. ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಪೊಲೀಸ್ ಇಲಾಖೆಗೆ ನಾಗಮಂಗಲದಲ್ಲಾದಂತಹ ಗಲಭೆ ಬೇರೆ ಬೇರೆ ಕಡೆಗಳಲ್ಲೂ ಆಗಬಹುದು ಅನ್ನೋ ಅನುಮಾನಗಳು ಮುಂಚೆನೇ ಇದ್ವಾ. ಸೆಪ್ಟೆಂಬರ್ 8ನೇ ತಾರೀಕು ಚಿಕ್ಕಮಗಳೂರಿನ ಪೆಟ್ರೋಲ್ ಬಂಕ್ಗಳಿಗೆ ಪೊಲೀಸರು ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಖಾಲಿ ಬಾಟ್ಲಿಗಳಿಗೆ ಪೆಟ್ರೋಲ್ ಅನ್ನ ತುಂಬಿ ಕೊಡದಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಗಣೇಶ ಹಬ್ಬ, ಈದ್ ಮಿಲಾದ್ ಮುಗಿಯೋ ತನಕ ಈ ನೋಟಿಸ್ ಅಲ್ಲಿ ಇರುವಂತಹ ವಿಚಾರಗಳನ್ನ ಫಾಲೋ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಖಾಲಿ ಬಾಟ್ಲಿಗೆ ಪೆಟ್ರೋಲ್ ಅನ್ನು ಏನಾದರೂ ಹಾಕಿದ್ರೆ ಬಂಕ್ ಮಾಲೀಕರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ಕೂಡ ಪೊಲೀಸ್ ಇಲಾಖೆಯ ವತಿಯಿಂದ ಬಂಕ್ ಮಾಲೀಕರಿಗೆ ಹೋಗಿರೋದು ಗೊತ್ತಾಗ್ತಾ ಇದೆ. ಸೊ ನಾಗಮಂಗಲ ಇನ್ಸಿಡೆಂಟ್ ಆಗಿತ್ತು ಮೊನ್ನೆ ಬುಧವಾರ. ಅದಕ್ಕೂ ಮುಂಚೆ ಅಂದ್ರೆ 5-6 ದಿನಗಳ ಮುಂಚೆನೆ ಪೊಲೀಸ್ ಇಲಾಖೆ ಇಂಥದ್ದೊಂದು ಪ್ರೆಡಿಕ್ಷನ್ ಅನ್ನು ಮಾಡಿತ್ತು. ಪ್ರೆಡಿಕ್ಷನ್ ಮಾಡಿದ್ಮೇಲೆ ಹಂಗಾದ್ರೆ ಯಾಕೆ ಮುಂಜಾಗ್ರತಾ ಕ್ರಮಗಳನ್ನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ತೆಗೆದುಕೊಳ್ಳಿಲ್ಲ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಮುಂಚೆನೆ ಪೊಲೀಸರು ಪ್ರೆಡಿಕ್ಟ್ ಮಾಡ್ತಾ ಇದ್ರು ಅಂದ್ರೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಪ್ರಿಪ್ರೇಷನ್ ಚಿಕ್ಕಮಂಗ್ಳೂರಿನಲ್ಲಿ ಹೇಗಾಗಿತ್ತು ಈ ವಿಚಾರದಲ್ಲಿ, ಉಳಿದ ಕಡೆಗಳಲ್ಲಿ ಯಾಕೆ ಆಗ್ಲಿಲ್ಲ ಅಂತ ಅನ್ಸುತ್ತೆ? ಹೌದು ಮಮತಾ, ಅಂತಂದ್ರೆ ಈಗ ಪ್ರತಿ ವರ್ಷನೂ ಕೂಡ ಗಣಪತಿ ಹಬ್ಬದಲ್ಲಿ ರಾಜ್ಯದಲ್ಲಿ ಒಂದಲ್ಲ ಒಂದು ಕಡೆ ಗಲಾಟೆಗಳು ನಡೆಯುವಂಥದ್ದು, ಈ ರೀತಿಯಾದಂಥ ಒಂದು ಕಲ್ಲು ತೂರಾಟ ನಡೆಯುವಂಥದ್ದು ಅಥವಾ ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ಎಸೆಯುವಂಥದ್ದು, ಈ ರೀತಿಯಂಥ ರಾಜ್ಯದಲ್ಲಿ ಒಂದಲ್ಲ ಒಂದು ಕಡೆ ನಡೆಯುವಂಥದ್ದು. ಅದೇ ರೀತಿ ಈ ಬಾರಿನೂ ಕೂಡ ಹೀಗೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಈ ಒಂದು ಪ್ರಕರಣ ನಡೆದಿರುವಂಥದ್ದು. ಆದರೆ ನಾಗಮಂಗಲದಲ್ಲಿ ಈ ಒಂದು ಪ್ರಕರಣ ನಡೆದಿರುವಂಥದ್ದು ಸೆಪ್ಟೆಂಬರ್ 11ನೇ ತಾರೀಕು. ಅದೇ ಚಿಕ್ಕಮಗಳೂರು ನಗರದಲ್ಲೂ ಕೂಡ ಸೆಪ್ಟೆಂಬರ್ 8ನೇ ತಾರೀಕು ಅಂತಂದ್ರೆ 4 ದಿನಗಳ ಮುಂಚಿತವಾಗಿಯೇ ಚಿಕ್ಕಮಗಳೂರಿನ ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಈಗಾಗಲೇ ಪೊಲೀಸರು ನೋಟಿಸ್ ಕೊಟ್ಟಿರುವಂಥದ್ದು. ಅಂತಂದ್ರೆ ಗಣಪತಿ ಹಬ್ಬ ಮುಗಿಯವರೆಗೆ ಮತ್ತೆ ಈದ್ ಮಿಲಾದ್ ಹಬ್ಬ, ಈ 2 ಹಬ್ಬಗಳು ಕೂಡ ಮುಗಿಯವರೆಗೂ ಯಾರೇ ಒಂದು ಖಾಲಿ ಬಾಟಲ್ಗಳನ್ನ ತಂದು ಪೆಟ್ರೋಲ್ ತುಂಬ್ರಿ ಅಂತ ಹೇಳಿದ್ರು ಕೂಡ ನೀವು ತುಂಬಬಾರ್ದು ಅಂತ ಈಗಾಗಲೇ ಪೊಲೀಸರು ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಒಂದ್ ವೇಳೆ ನೀವು ಈ ಒಂದು ಕಾನೂನನ್ನ ಮೀರಿ ಏನಾರ ಖಾಲಿ ಬಾಟಲ್ಗಳಿಗೆ ಪೆಟ್ರೋಲ್ ತುಂಬಿಕೊಡುವಂಥದ್ದು ನಮ್ಮ ಗಮನಕ್ಕೆ ಬಂದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಸೂಚನೆ ಕೂಡ ನೀಡಿರುವಂಥದ್ದು. ಹಾಗಾದ್ರೆ ಪ್ರತಿ ವರ್ಷನೂ ಕೂಡ ಈ ರೀತಿಯಂತೆ ಸಣ್ಣ ಪುಟ್ಟ ಅಲ್ಲಲ್ಲೇ ಕೆಲವು ಘಟನೆಗಳು ನಡೀತಾ ಇರೋದ್ರಿಂದ ಈ ವರ್ಷನೂ ಕೂಡ ಪೊಲೀಸ್ ಇಲಾಖೆಗೆ ಮುಂಚಿತವಾಗಿಯೇ ಈ ರೀತಿಯಾದಂತಹ ಒಂದು ಮಾಹಿತಿ ಇತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಯಾಕೆಂತಂದ್ರೆ ಮಂಡ್ಯ ಪ್ರಕರಣ ನಡೆಯೋದಕ್ಕಿಂತ 4-5 ದಿನಗಳ ಮುಂಚೆನೆ ಚಿಕ್ಕಮಗಳೂರು ನಗರದಲ್ಲಿ ಪರ್ಟಿಕ್ಯುಲರ್ ಆಗಿ ಖಾಲಿ ಬಾಟಲ್ಗಳಿಗೆ ಪೆಟ್ರೋಲ್ಗಳನ್ನ ತುಂಬಿಕೊಡ್ಬೇಡಿ, ಹಬ್ಬ ಮುಗಿಯೋ ತನಕ ಕೂಡ ಈ ರೀತಿಯಾದ ಯಾರು ಸಹ ಪೆಟ್ರೋಲ್ ತುಂಬಿಕೊಡ್ಬೇಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲೊಂದ್ ಕಡೆ ಪೊಲೀಸ್ ಇಲಾಖೆಗೂ ಕೂಡ ಅಂದ್ರೆ ಪ್ರತಿ ವರ್ಷನೂ ಈ ರೀತಿಯಾದಂತಹ ಪ್ರಕರಣಗಳು ನಡೆಯೋದ್ರಿಂದ ಈ ವರ್ಷನೂ ಕೂಡ ನಡೆಯುವಂತ ಒಂದು ಮುನ್ಸೂಚನೆ ಇತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುವಂಥದ್ದು. ಯಾಕೆಂದ್ರೆ ಅದಕ್ಕೆ ಈಗ ಸಾಕ್ಷಿಯಾಗಿ ಈಗಾಗಲೇ ಚಿಕ್ಕಮಗಳೂರಲ್ಲಿ 4 ದಿನಗಳ ಮುಂಚಿತವಾಗಿ ಕೂಡ ನೋಟಿಸ್ ನೀಡಿರುವಂಥದ್ದು. ಹಾಗಾಗಿ ಈಗ ಪ್ರತಿ ವರ್ಷನೂ ಕೂಡ ಈ ರೀತಿಯ ಪ್ರಕರಣಗಳು ನಡೀತಾ ಇರೋದ್ರಿಂದ ಮುಂಚಿತವಾಗಿ ಅಂತಂದ್ರೆ ಈ ವರ್ಷನೂ ಕೂಡ ಈ ರೀತಿಯಾದಂತಹ ಒಂದು ಪ್ರಕರಣಗಳು ನಡೀಬಹುದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಗುಪ್ತಚರ ಇಲಾಖೆಗೆ ಮೊದಲೇ ಮಾಹಿತಿ ಇತ್ತ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಆದರೆ ಚಿಕ್ಕಮಗಳೂರಿನಲ್ಲಿ ಈ ಒಂದು ಸೂಚನೆಯನ್ನ ಕೊಟ್ಟಂತಹ ಪೊಲೀಸರು ಬೇರೆ ಬೇರೆ ಭಾಗಗಳಲ್ಲಿ ಮಂಡ್ಯ ಜಿಲ್ಲೆಗಳಲ್ಲೂ ಈ ರೀತಿ ಕೊಟ್ಟಿದ್ದ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ.